ಸ್ನೇಹಿತರೆ, ಡಿವೋಷನಲ್ ಟುಡೇಗೆ ಸ್ವಾಗತ. ಒಬ್ಬ ಮನುಷ್ಯ ಬ್ರಹ್ಮಚರ್ಯವನ್ನ ಪಾಲಿಸೋಕೆ ಶುರು ಮಾಡಿದ್ರೆ ಅವನ ವೀರ್ಯವು ಹೊರಗೆ ಬರೋಕೆ ಬಿಡೋದಿಲ್ಲ. ಇದರಿಂದ ಆ ಮನುಷ್ಯ ದೀರ್ಘಾಯುಷ್ಯವನ್ನ ಪಡೀತಾನೆ. ಜೊತೆಗೆ ಶಕ್ತಿ, ಜ್ಞಾನ, ಸೌಂದರ್ಯ ಹಾಗೂ ಪರಮಶಿವನ ಅನುಗ್ರಹವನ್ನ ಸಹ ಪಡೀತಾನೆ. ಬ್ರಹ್ಮಚರ್ಯ ಅನ್ನೋದು ಎರಡು ಅರ್ಥಗಳನ್ನ ಕೊಡುತ್ತೆ. ಬ್ರಹ್ಮ ಅಂದ್ರೆ ಈಶ್ವರ, ಮೋಕ್ಷ, ಸುಖ, ಸತ್ಯ, ಜ್ಞಾನ ಅನ್ನೋದು ಇದರ ಅರ್ಥ. ಚರ್ಯ ಅಂದ್ರೆ ಧ್ಯಾನ, ರಕ್ಷಣೆ, ಸೇವೆ, ಸಾಧನೆ, ಕಾರ್ಯ ಅಂತಾನೂ ಅರ್ಥ. ಆದ್ರೆ ಬ್ರಹ್ಮಚರ್ಯ ಅಂದ್ರೆ ನಾವೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ. ಯಾಕಂದ್ರೆ ಬ್ರಹ್ಮದೇವರ ಕೆಲಸವೇ ಸೃಷ್ಟಿಕ್ರಿಯೆಯನ್ನ ಮಾಡೋದು. ಹೀಗಾಗಿ ಬ್ರಹ್ಮ ಅಂದ್ರೆ ಸೃಷ್ಟಿ, ಚರ್ಯೆ ಅಂದ್ರೆ ಕೆಲಸ. ಬ್ರಹ್ಮಚರ್ಯ ಅಂದ್ರೆ ಸೃಷ್ಟಿ ಕೆಲಸವನ್ನ ಮಾಡೋದು ಅನ್ನೋದು ಈ ಪದದ ಅರ್ಥ. ಆದ್ರೆ ನಾವು ಇವತ್ತು ಬ್ರಹ್ಮಚರ್ಯ ಅಂದ್ರೆ ಸನ್ಯಾಸ ದೀಕ್ಷೆಯ ಹಾಗೆ ಪಾಲಿಸೋದು ಅಂತ ಅನ್ಕೊಂಡಿದೀವಿ. ಹಾಗಾದ್ರೆ ನಿಜಕ್ಕೂ ಬ್ರಹ್ಮಚರ್ಯ ಅರ್ಥವೇನು ಅಂತ ಈ ವಿಡಿಯೋದಲ್ಲಿ ಇವತ್ತು ಹೇಳ್ತೀವಿ ನೋಡಿ. ಭಾರತವು ತಪೋಭೂಮಿ, ಪುಣ್ಯ ಪುರುಷರು ಆಳಿದ ನಾಡು, ಸನಾತನ ಧರ್ಮದ ನೆಲೆಬೀಡು. ಭಾರತವು ಪುರಾತನ ಕಾಲದಿಂದಲೂ ಪ್ರತಿಯೊಂದು ವಿಚಾರದಲ್ಲೂ ಮುಂದಿದೆ. ಜ್ಞಾನ, ಶಕ್ತಿ, ಧಾರ್ಮಿಕ ವಿಚಾರಗಳು ಸೇರಿದಂತೆ ಅನೇಕ ವಿಚಾರಗಳಲ್ಲಿ ಭಾರತವು ಮುಂದಿದೆ. ನಮ್ಮ ಭಾರತ ದೇಶದಲ್ಲಿ ಋಷಿಗಳು, ಮುನಿಗಳು, ತಪಸ್ವಿಗಳು, ಜ್ಞಾನಿಗಳಿಂದ ಹಿಡಿದು ಮಹಾನ್ ವ್ಯಕ್ತಿಗಳೆಲ್ಲ ಜನಿಸಿರೋ ಪುಣ್ಯಭೂಮಿ ಇದು. ಇದಕ್ಕೆ ಕಾರಣ ಏನಂದ್ರೆ ಪುರಾತನ ಕಾಲದಲ್ಲಿ ಗುರುಕುಲಗಳಿದ್ವು. ಯಾವುದೇ ಬಾಲಕನಿಗೆ 13 ವರ್ಷ ಆಗ್ತಿದ್ದಂತೆ ಆ ಬಾಲಕನನ್ನ ಗುರುಕುಲಕ್ಕೆ ಕಳಿಸಿ ಬಿಡ್ತಿದ್ರು. ಆ ಬಾಲಕನಿಗೆ 25 ವರ್ಷವಾಗುವವರೆಗೂ ಗುರುಕುಲದಲ್ಲೇ ಇದ್ದು ಶಿಕ್ಷಣವನ್ನ ಕಲಿಯಬೇಕಿತ್ತು. ಇದರ ಹಿಂದೆ ಇರೋ ಕಾರಣಗಳು ನಿಜಕ್ಕೂ ರೋಚಕವಾಗಿವೆ. ಯಾಕಂದ್ರೆ ಯಾವುದೇ ಬಾಲಕನಾಗ್ಲಿ 13 ವರ್ಷ ಆಗ್ತಿದ್ದಂತೆ ಅವನ ಶರೀರದಲ್ಲಿ ಬದಲಾವಣೆಗಳು ಶುರುವಾಗುತ್ತೆ. ನೇರವಾಗಿ ಹೇಳೋದಾದ್ರೆ 13 ವರ್ಷದ ವಯಸ್ಸಿನ ಬಾಲಕನಿಗೆ ಪ್ರೌಢಾವಸ್ಥೆ ಶುರುವಾಗುತ್ತೆ. ಆ ಬಾಲಕನಿಗೆ ಪುಬರ್ಟಿ ಏಜ್ ಶುರುವಾಗಿ ವೀರ್ಯವು ಬಿಡುಗಡೆಯಾಗೋಕೆ ಶುರುವಾಗುತ್ತೆ. 25ನೇ ವಯಸ್ಸಿಗೆ ನಮ್ಮ ತಲೆಬುರುಡೆಯಲ್ಲಿ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ನಿಂದ ಮನುಷ್ಯ ಜೀನಿಯಸ್ ಆಗಿ ಬದಲಾಗ್ತಾನೆ. 25 ವರ್ಷ ಆಗ್ತಿದ್ದಂತೆ ಇದು ಪೂರ್ತಿಯಾಗಿ ಡೆವಲಪ್ ಆಗುತ್ತೆ. ಗುರುಕುಲದಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಕಟ್ಟುನಿಟ್ಟಿನ ಬ್ರಹ್ಮಚರ್ಯೆಯನ್ನ ಪಾಲಿಸ್ತಿರ್ತಾರೆ. ಬ್ರಹ್ಮ ಅಂದ್ರೆ ತಿಳುವಳಿಕೆ. ಮನುಷ್ಯನ ಪ್ರಕಾರ ಹೆಚ್ಚು ಜ್ಞಾನವನ್ನ ಸಂಪಾದಿಸಬೇಕು ಅಂದ್ರೆ ಬ್ರಹ್ಮಚರ್ಯೆಯನ್ನ ಪಾಲಿಸಬೇಕು. ವಿದ್ಯಾರ್ಥಿಗಳಿಗೆ ಜ್ಞಾನ ತುಂಬಾ ಮುಖ್ಯವಾದದ್ದು. ಬ್ರಹ್ಮಚರ್ಯೆಯ ಮುಖ್ಯ ಉದ್ದೇಶವೇ ಜ್ಞಾನವನ್ನ ಸಂಪಾದಿಸೋದು. ಬ್ರಹ್ಮಚರ್ಯವನ್ನ ಪಾಲಿಸುವುದರಿಂದ ಮನುಷ್ಯನ ಉಚ್ಚಾರಣೆ ಶಕ್ತಿ ಮತ್ತು ಬುದ್ಧಿವಂತಿಕೆ ಬಹಳ ವೇಗವಾಗಿ ಬೆಳೆಯುತ್ತೆ. ಮುಖದಲ್ಲಿ ತೇಜಸ್ಸು ಹೆಚ್ಚಾಗುತ್ತೆ. ಕೇವಲ 12 ವರ್ಷ ವಯಸ್ಸಿನಲ್ಲಿಯೇ ಅಖಂಡ ಬ್ರಹ್ಮಚರ್ಯ ತತ್ವದಿಂದ ಅದ್ಭುತ ಶಕ್ತಿಗಳು ಪ್ರಾಪ್ತಿಯಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದರೆ ಹೇಳಿದ್ದಾರೆ. ಅಸಲಿಗೆ ಮಾನವನ ದೇಹದಲ್ಲಿ ವೀರ್ಯವು ಹೇಗೆ ಉತ್ಪತ್ತಿಯಾಗುತ್ತೆ, ಅದನ್ನ ಹೇಗೆ ತಡೆಯಬೇಕು ಅಂತಾನು ಹೇಳ್ತೀವಿ ನೋಡಿ. ಆಯುರ್ವೇದದ ಪ್ರಕಾರ ಮಾನವನ ದೇಹದಲ್ಲಿ 7 ಧಾತುಗಳಿವೆ. ಅವುಗಳಲ್ಲಿ ಕೊನೆಯದ್ದೇ ವೀರ್ಯ. ಎಲ್ಲದಕ್ಕೂ ಮೊದಲು ನಾವು ಆಹಾರವನ್ನ ತೆಗೆದುಕೊಳ್ತೀವಿ. ಇದರಿಂದ ಬಾಡಿಯಲ್ಲಿ ಫ್ಲೂಯಿಡ್ ಉತ್ಪತ್ತಿಯಾಗುತ್ತೆ. ಅದನ್ನ ದೇಹದ ದ್ರವ ಅಂತ ಕರೀತಾರೆ. ಈ ದ್ರವ ತಯಾರಾಗೋಕೆ ಸುಮಾರು 5 ದಿನಗಳನ್ನ ತೆಗೆದುಕೊಳ್ಳುತ್ತೆ. ನಂತರ ದ್ರವ್ಯ ರಾಶಿಯು ರಕ್ತವಾಗಿ ರೂಪುಗೊಳ್ಳುತ್ತೆ. ಇದಕ್ಕೂ ಕೂಡ 5 ದಿನಗಳ ಟೈಮ್ ಬೇಕು. ನಂತರ ಬಾಡಿಯಲ್ಲಿ ಮಾಸ್ ತಯಾರಾಗಿ ಕೊಬ್ಬು ಹುಟ್ಟಿಕೊಳ್ಳುತ್ತೆ. ಮೂಳೆಗಳು ರೂಪುಗೊಳ್ತವೆ. ಮೂಳೆಯಿಂದ ಬೋನ್ ಮ್ಯಾರೋ ತಯಾರಾಗಿ ಕೊನೆಗೆ ವೀರ್ಯ ಉತ್ಪತ್ತಿಯಾಗುತ್ತೆ. ಆ ವೀರ್ಯವು ತಯಾರಾಗೋಕೆ ಮನುಷ್ಯನಿಗೆ ಸರಾಸರಿ 65 ದಿನಗಳಷ್ಟು ಟೈಮ್ ಬೇಕು. ಪ್ರತಿ ವ್ಯಕ್ತಿ ದಿನಕ್ಕೆ ಸುಮಾರು 800 ಗ್ರಾಂನಷ್ಟು ಆಹಾರವನ್ನ ಸೇವಿಸ್ತಾನೆ. ಆ ಆಹಾರದಿಂದ 1/2 ಗ್ರಾಂ ವೀರ್ಯವು ಗಂಡಸಿನ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ. ಹೀಗೆ ಗಂಡಸಿನ ದೇಹದಲ್ಲಿ 1 ಹನಿ ವೀರ್ಯವು ಉತ್ಪತ್ತಿಯಾಗೋಕೆ 40 ಹನಿ ರಕ್ತವು ಅಗತ್ಯವಿರುತ್ತೆ. ಯಾವುದೇ ಗಂಡಸು ಒಂದು ಸಲ ಶೃಂಗಾರದಲ್ಲಿ ತೊಡಗಿದ್ರೆ ಅವನ ದೇಹದಿಂದ ಸರಾಸರಿ 5 ಗ್ರಾಂನಷ್ಟು ವೀರ್ಯವು ರಿಲೀಸ್ ಆಗುತ್ತೆ. ಪುರಾತನ ಕಾಲದಲ್ಲಿ ರಾಜರು ಒಬ್ಬಂಟಿಯಾಗಿ ಯುದ್ಧಗಳನ್ನ ಮಾಡ್ತಿದ್ರು. ತಮ್ಮ ಬಲಕ್ಕಿಂತ ಹೆಚ್ಚು ಬಲವಿರೋ ಆಯುಧಗಳನ್ನ ಬಳಸಿ ಯುದ್ಧ ಮಾಡಿ ಗೆಲ್ತಿದ್ರು. ಇವರು ತುಂಬಾ ಬಲ ಹೊಂದೋದ್ರ ಜೊತೆಗೆ ಅವರ ಮುಖವು ತೇಜಸ್ಸಿನಿಂದ ಹೊಳೆಯುತ್ತಿತ್ತು. ಅದಕ್ಕೆ ರಾಜರ ಕಾಲದಲ್ಲಿ ಅವರು ತಡೆ ಹಿಡಿತಿದ್ದ ವೀರ್ಯವೇ ಕಾರಣವಾಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಹುಡುಗರು ಹೆಚ್ಚಾಗಿ ವೀರ್ಯವನ್ನ ವ್ಯರ್ಥ ಮಾಡ್ತಾ ಬಲಹೀನರಾಗ್ತಿದ್ದಾರೆ ಅಂತ ಆಯುರ್ವೇದ ಹೇಳುತ್ತೆ. ಇದರಿಂದ ದೇಹದ ಶಕ್ತಿಯನ್ನಷ್ಟೇ ಅಲ್ಲದೆ ಮಾನಸಿಕ ಶಕ್ತಿಯನ್ನು ಕಳೆದುಕೊಳ್ತಾರೆ. ಇದು ವೈದ್ಯಕೀಯವಾಗಿ ಸರ್ವೇ ಸಾಮಾನ್ಯ ಅಂತ ಹೇಳಲಾಗುತ್ತೆ. ಜೊತೆಗೆ ಮನುಷ್ಯ ವೀರ್ಯವನ್ನ ಹೊರಗೆ ಹಾಕೋದ್ರಿಂದ ಯಾವುದೇ ತೊಂದರೆ ಇಲ್ಲ ಅಂತಾನು ಆಧುನಿಕ ವೈದ್ಯಕೀಯ ವಿಜ್ಞಾನಿಗಳು ಹೇಳ್ತಾರೆ. ಆದ್ರೆ ಈ ಮಾತನ್ನ ನಾವು ಕೇಳಿದ್ರೆ ಅದು ನಮ್ಮನ್ನ ನಾವೇ ನಾಶ ಮಾಡಿಕೊಂಡಂತೆ.
ವೈದ್ಯಕೀಯವಾಗಿ ಹೇಳೋ ಪ್ರತಿಯೊಂದು ಮಾತನ್ನು ನಾವು ನಂಬೋ ಹಾಗಿಲ್ಲ. ಯಾಕಂದ್ರೆ ಆಯುರ್ವೇದ ಹೇಳುವ ಪ್ರಕಾರ ಹಾಗೂ ನಮ್ಮ ಪುರಾಣಗಳ ಪ್ರಕಾರ ಯಾವುದಾದ್ರೂ ವ್ಯಕ್ತಿ 12 ವರ್ಷ ಬ್ರಹ್ಮಚರ್ಯೆಯನ್ನ ಪಾಲಿಸಿದ್ರೆ ಅವನ ಶರೀರದಲ್ಲಿ ವೇದನಾಡಿ ಚುರುಕಾಗುತ್ತೆ. ಅದರಲ್ಲಿ ಆ ಮನುಷ್ಯ ವರ್ತಮಾನದ ಕುರಿತು ಎಷ್ಟೋ ವಿಚಾರಗಳನ್ನ ತಿಳಿದುಕೊಳ್ತಾನೆ. ಅಂಥ ವ್ಯಕ್ತಿ ಸಮಾಧಿ ಸ್ಥಿತಿಗೂ ತಲುಪಬಹುದು. ತನ್ನ ಶರೀರದಲ್ಲಿ ವೇದನಾಡಿ ಆಕ್ಟಿವೇಟ್ ಆಗೋದ್ರಿಂದ ಯಾವುದಾದ್ರೂ ಪುಸ್ತಕವನ್ನ ಒಂದು ಸಲ ನೋಡಿದ್ರು ಅದನ್ನ ತನ್ನ ತಲೆಯಲ್ಲಿ ಅಚ್ಚು ಹಾಕಿ ಬಿಡಬಹುದು. ಇದನ್ನ ಫೋಟೋಗ್ರಾಫಿಕ್ ಅಂತಾನು ಕರೆಯುತ್ತಾರೆ. ಈ ವಿಚಾರವಾಗಿ ಸ್ವಾಮಿ ವಿವೇಕಾನಂದ ಅವರೇ ಉದಾಹರಣೆ ಅಂದ್ರೂ ತಪ್ಪಾಗೋದಿಲ್ಲ. ಅವರ ಪ್ರಕಾರ ಈಶ್ವರನ ಅನುಗ್ರಹ ಪಡೆಯೋಕೆ ಹಾಗೂ ತಮ್ಮ ಗುರಿ ಸಾಧಿಸೋಕೆ ಬ್ರಹ್ಮಚರ್ಯೆಯನ್ನ ಪಾಲಿಸಬೇಕು. 12 ವರ್ಷ ಅಖಂಡ ಬ್ರಹ್ಮಚರ್ಯೆಯನ್ನ ಪಾಲಿಸಿದ್ರೆ ಬೇರೆ ರೀತಿಯ ಕೆಟ್ಟ ಆಲೋಚನೆಗಳು ನಮ್ಮ ಹತ್ರ ಸುಳಿಯೋದಿಲ್ಲ. ಅದಕ್ಕೆ ನಾನು ಯಾವುದೇ ವಿಚಾರವನ್ನ ಸೌಮ್ಯವಾಗಿ ತೆಗೆದುಕೊಳ್ತೀನಿ. ಹೊಸ ವಿಚಾರಗಳನ್ನ ತುಂಬಾ ಸಿಂಪಲ್ ಆಗಿ ಹೇಳಿಬಿಡ್ತಿದ್ದೆ. ಉದಾಹರಣೆಗೆ ನಾನು ನಾಳೆ ಒಂದು ವಿಚಾರವನ್ನ ಹೇಳಬೇಕು, ಅದರ ಕುರಿತು ಭಾಷಣ ಮಾಡಬೇಕು ಅನ್ಕೊಂಡಾಗ ಏನು ಹೇಳಬೇಕು ಅನ್ಕೊಂಡಿದ್ದೀನೋ ಅದೆಲ್ಲವೂ ನನ್ನ ಕಣ್ಣ ಮುಂದೆ ಭಾಸವಾಗ್ತಿತ್ತು. ನಾನು ಅದನ್ನ ನೋಡಿ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳ್ತಿದ್ದೆ. ಯಾರು 12 ವರ್ಷಗಳ ಕಾಲ ಅಖಂಡ ಬ್ರಹ್ಮಚರ್ಯೆಯನ್ನ ಪಾಲಿಸ್ತಾರೋ ಅವರು ಎಷ್ಟೋ ಶಕ್ತಿಗಳನ್ನ ಪಡೆಯುತ್ತಾರೆ ಅನ್ನೋದು ಸ್ವಾಮಿ ವಿವೇಕಾನಂದರ ಮಾತಾಗಿದೆ. ಬ್ರಿಟನ್ಗೆ ಸೇರಿದ್ದ ಎನ್ಸೈಕ್ಲೋಪೀಡಿಯಾ ಪುಸ್ತಕವನ್ನ ಪೂರ್ತಿ ಓದೋಕೆ ಸಾಧ್ಯವಾಗೋದಿಲ್ಲ ಅಂತ ಒಮ್ಮೆ ಸ್ವಾಮಿ ವಿವೇಕಾನಂದ ಶಿಷ್ಯರು ಹೇಳಿದ್ರಂತೆ. ಆದರೆ ಅದಕ್ಕೂ ಮುನ್ನವೇ ಸ್ವಾಮಿ ವಿವೇಕಾನಂದರು ಆ ಪುಸ್ತಕವನ್ನ ಪೂರ್ತಿಯಾಗಿ ಓದಿ ಮುಗಿಸಿದ್ರು. ತಮ್ಮ ಶಿಷ್ಯರೊಂದಿಗೆ ನೀವು ಆ ಪುಸ್ತಕದಲ್ಲಿನ ಯಾವ ಪ್ರಶ್ನೆಯನ್ನು ಬೇಕಾದರೂ ಕೇಳಿ, ನಾನು ಖಂಡಿತವಾಗಿಯೂ ಅದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ರಂತೆ. ಇದಕ್ಕೆ ತಮ್ಮ ಶಿಷ್ಯರು ಕೇಳಿದ ಪ್ರತಿಯೊಂದು ಪ್ರಶ್ನೆಗಳಿಗೂ ಸ್ವಾಮಿ ವಿವೇಕಾನಂದರು ಉತ್ತರ ಕೊಟ್ಟಿದ್ರು. ಅದನ್ನ ನೋಡಿ ಇವರ ಶಿಷ್ಯರು ಆಶ್ಚರ್ಯಪಟ್ಟಿದ್ರು. ಈ ಪುಸ್ತಕವನ್ನ ಪೂರ್ತಿಯಾಗಿ ಓದೋದು ಒಬ್ಬ ಸಾಧಾರಣ ವ್ಯಕ್ತಿಗೆ ಸಾಧ್ಯವಿಲ್ಲ. ಇದೊಂದು ಶಕ್ತಿಗೆ ಮೀರಿದ ಕೆಲಸ ಅಂತ ಸ್ವಾಮಿ ವಿವೇಕಾನಂದ ಶಿಷ್ಯರು ಹೇಳಿದ್ರಂತೆ. ಆಗ ಸ್ವಾಮಿ ವಿವೇಕಾನಂದರು ಇದೆಲ್ಲ ಬ್ರಹ್ಮಚರ್ಯ ಹಾಗೂ ಧ್ಯಾನದಿಂದ ಸಾಧ್ಯವಾಯಿತು ಅಂತ ಹೇಳಿದ್ರಂತೆ. ಒಂದು ಸಲ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟು ಸಲ ಶಾರೀರಿಕವಾಗಿ ಒಂದಾಗಬಹುದು ಅಂತ ಗ್ರೀಕ್ ಫಿಲಾಸಫರ್ ಆಗಿದ್ದ ಸಾಕ್ರೆಟಿಸ್ ನ ಕೇಳಿದ್ರಂತೆ. ಆಗ ಸಾಕ್ರೆಟಿಸ್ ಜೀವನದಲ್ಲಿ ಒಂದು ಸಲ ಮಾತ್ರ ಶೃಂಗಾರ ಮಾಡಬೇಕು ಅಂತ ಹೇಳಿದ್ರು. ಆಗ ಆ ವ್ಯಕ್ತಿ ಒಂದು ಸಲಕ್ಕೆ ತೃಪ್ತಿಯಾಗದೆ ಹೋದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಸಾಕ್ರೆಟಿಸ್ ವರ್ಷಕ್ಕೆ ಒಂದು ಸಲ ಮಾಡಬೇಕು ಅಂತ ಹೇಳಿದ್ರು. ಆಗ್ಲೂ ಗಂಡಸು ತೃಪ್ತಿ ಹೊಂದದೆ ಇದ್ರೆ ಅಂತ ಆ ವ್ಯಕ್ತಿ ಮತ್ತೆ ಪ್ರಶ್ನೆ ಕೇಳೋಕು ಮೊದಲೇ ಸಾಕ್ರೆಟಿಸ್ ಆ ವ್ಯಕ್ತಿಯನ್ನ ನೀನು ಮೊದಲು ಇಲ್ಲಿಂದ ಹೊರಡು, ಅಲ್ಲದೆ ನಿನಗಾಗಿ ಒಂದು ಸಮಾಧಿಯನ್ನ ರೆಡಿ ಮಾಡ್ಕೋ, ನಂತರ ನಿನಗೆ ಇಷ್ಟವಾದದ್ದನ್ನ ಮಾಡಿ ಸಾಯಿ ಅಂತ ಹೇಳಿದ್ರಂತೆ. ಹೀಗಾಗಿ ಜಗತ್ತಿನ ಮಹಾನ್ ವ್ಯಕ್ತಿಗಳು ಕೂಡ ಬ್ರಹ್ಮಚರ್ಯೆಯಿಂದಲೇ ಉತ್ತಮ ಸ್ಥಾನಗಳಿಗೆ ಏರಿದವರಾಗಿದ್ದಾರೆ. ಇದರಿಂದ ಬ್ರಹ್ಮಚರ್ಯ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.